ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ 10:30 ಆಗಿದೆ ಟೈಮು. ಏನಂದರೆ ಇವತ್ತು ನಾನು ಅರ್ಬನ್ನಲ್ಲಿ ಹೇರ್ ಕಟ್ನ ಬುಕ್ ಮಾಡ್ಕೊಂಡಿದ್ದೆ. ಅವರು ಜಸ್ಟ್ ಬಂದು ಹೇರ್ ಕಟ್ ಮುಗಿಸೋದ್ರು. ನಾನು ಸೆಟ್ಟಿಂಗ್ಸ್ ಏನೂ ಮಾಡ್ಕೊಂಡಿಲ್ಲ. ಒಂದು ಲೇಯರ್ ಕಟ್ನ ಮಾಡಿಸ್ಕೊಂಡೆ. ತುಂಬ ದಿನ ಆಗೋಗಿತ್ತು ಮಾಡಿಸ್ಕೊಂಡು. ನನಗೊಂದು ಹೇರ್ ಟೆಕ್ಸ್ಚರ್ ಏನಿದೆ ಅದು ತುಂಬ ಹಾಳಾಗಿತ್ತು, ಡ್ಯಾಮೇಜ್ ಆಗಿಬಿಟ್ಟಿತ್ತು. ಒಂಥರ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಸರಿ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಂಡೆ. ಸೊ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ನಾನು ಇವತ್ತು ಸ್ವಲ್ಪ HSR ಲೇಔಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. HSR ಲೇಔಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಚೆರಿ ಪ್ಲೀಸ್ ಓಕೆ, ಏನಕ್ಕೆ ಅಂತ ಅಂದರೆ ನನಗೆ ಮುಂಚೆ ಹೇಳಿದಾಗೆ ನನಗೆ ಮೇಕಪ್ ಬಗ್ಗೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇಲ್ಲ. ಈವನ್ ನಾನು ಮೇಕಪ್ ಮಾಡಿದ್ರೂ ಅದು ನನ್ನ ಸ್ಕಿನ್ಗೆ ಸ್ಯೂಟ್ ಆಗ್ತಿಲ್ಲ. ಸೊ ನನಗನ್ಸುತ್ತೆ ನಾನೇ ಏನೋ ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ಮೀನ್ಸ್ ಫೌಂಡೇಶನ್ ಸೆಲೆಕ್ಟ್ ಮಾಡೋದ್ರಲ್ಲಿ, ಪೌಡರ್ ಸೆಲೆಕ್ಟ್ ಮಾಡೋದ್ರಲ್ಲಿ ಅಂತ. ಹಾಗಾಗಿ ನಾನು ಸರಿ ಒಂದ್ಸಲ ಒಂದು ಬ್ಯೂಟಿ ಸ್ಟೋರ್ಗೆ, ಮೀನ್ಸ್ ಕಾಸ್ಮೆಟಿಕ್ ಸ್ಟೋರ್ಗೆ ಹೋಗಿ ವಿಸಿಟ್ ಕೊಟ್ಟು ಬರೋಣ. ಸೊ ನನಗಲ್ಲಿ ಒಂದು ಏನಾದರೂ ಸಜೆಷನ್ ಸಿಗ್ಬೋದು ಅಂತ ಅಂದ್ಕೊಂಡು ಇವತ್ತು ಹೊರಟಿದ್ದೀನಿ. ಸೊ ಇವತ್ತು ಐ ಥಿಂಕ್ ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗ್ತಾ ಇದ್ದೀನಿ ಅಂದ್ಕೊತೀನಿ. ನೈಕಾ ಇದೆ. ನೈಕಾ ರಿವ್ಯೂ ಅಷ್ಟೊಂದು ಚೆನ್ನಾಗಿಲ್ಲ, ಹಾಗಾಗಿ ಹೆಲ್ತ್ ಆ್ಯಂಡ್ ಗ್ಲೋ ಚೆನ್ನಾಗಿದೆ, ರಿವ್ಯೂ ಎಲ್ಲ ಚೆನ್ನಾಗಿದೆ. ಸೊ ಹೋಗ್ತಾ ಇದ್ದೀನಿ, ಕರ್ಕೊಂಡು ಹೋಗ್ತೀನಿ. ಹೇಗಿರುತ್ತೆ ಏನು ಅಂತ ಹೇಳ್ತೀನಿ. ಮೀನ್ಸ್ ನಿಮ್ಗೆ ಯಾರಿಗಾದ್ರೂ ಮೇಕಪ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂದರೆ ನಾನು ಕೈ ಇಟ್ಕೊಳ್ಳೋಕ್ಕೆ ಆಗಲ್ಲ, ಅವಾಗ ಹೋಗಿ ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು. ಮೇಕಪ್ ಬಗ್ಗೆ ಐಡಿಯಾ ಇಲ್ಲ ಅಂದರೆ ನೀವು ಖಂಡಿತ ಈ ಥರ ಸ್ಟೋರ್ಗೆ ವಿಸಿಟ್ ಮಾಡಿ ಅಲ್ಲಿರೋ ಸೇಲ್ಸ್ ಗರ್ಲ್ಸ್ ಇರ್ತಾರಲ್ಲ ಅವ್ರ ಹತ್ರ ಸಜೆಷನ್ ತೊಗೊಳ್ಳಿ. ನಿಮ್ಗೆ ಪಕ್ಕ ಅದು ವರ್ಕೌಟ್ ಆಗುತ್ತೆ. ಸೊ ಇಷ್ಟು ಇದೇನೇ ಹೇರ್ ಕಟ್ ಹೇಗೆ ಕಾಣಿಸ್ತಿದೆ, ನನಗೆ ಚೆನ್ನಾಗಿ ಕಾಣಿಸ್ತಿದೆಯಾ ಅಥವಾ ಇಲ್ವಾ ಏನು ಕಮೆಂಟ್ ಮಾಡಿ. ಯಾಕಂದರೆ ನಾನು ಮುಂಚೆ ಹೇರ್ ಕಟ್ ಮಾಡಿಸಿ ಒಂದು ಆಲ್ಮೋಸ್ಟ್ 1.5-2 ಇಯರ್ಸ್ ಆಗೋಯ್ತು ಅಂದ್ಕೊತೀನಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡಿಸಿದ್ದು. ಐ ಥಿಂಕ್ ಅದಾದಮೇಲೆ ಮಾಡಿಸೇ ಇರಲಿಲ್ಲ. ಕೂದಲೆಲ್ಲ ತುಂಬ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಹಾಗಾಗಿ ಮಾಡಿಸ್ಕೊಂಡೆ, ಸಿಂಪಲ್ಲಾಗಿ ಒಂದು ನಾರ್ಮಲಾಗಿರಲಿ ಅಂತ. ಸೊ ಇಷ್ಟೇ. ಇವಾಗ ಫ್ರೆಶ್ ಅಪ್ ಆಗಿ ನಾನು ಹೊರಡಬೇಕು. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಓಕೆನಾ? ಬಾಯ್ ಬಾಯ್. ಫ್ರೆಂಡ್ಸ್, ಇವರು ಅರ್ಬನ್ ಕಂಪನಿಯವರು ಬಂದು ಎಲ್ಲ ಅವರು ಸೆಟ್ ಮಾಡ್ಕೊತಾ ಇದ್ದಾರೆ. ನಾನು ಕಂಪ್ಲೀಟ್ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಒಬ್ಬಳೇ ಮನೇಲಿ ಇದ್ದಿದ್ದರಿಂದ ಆಗಿಲ್ಲ. ಜಸ್ಟ್ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀವು ಇವ್ರ ಹತ್ರ ಬುಕ್ ಮಾಡಿಸ್ಕೊಂಡ್ರೆ ಕಂಪ್ಲೀಟಾಗಿ ಪ್ರೊಫೆಷ್ನಲ್ಲಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಫೈನಲಿ ರೆಡಿ ಆದೆ, ಹೊರಡ್ಬೇಕು ಇವಾಗ. ಚೆರಿನ ಇಲ್ಲ, ಪಕ್ಕದ ಮನೇಲಿ ಬಿಟ್ಟು ಹೋಗ್ತಿದ್ದೀನಿ. ನೈಬರ್ ಅವ್ರು ನೋಡ್ಕೊತಾರೆ ಚೆನ್ನಾಗಿ. ಒಂದು 1/2 1 ಅವರ್ ಅಷ್ಟೇ, ಅಷ್ಟರಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಸೊ ಇಷ್ಟೇ. ಸುಮ್ಮನೆ ಹಾಗೆ ಫ್ರೆಶ್ ಅಪ್ ಆಗಿ ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡು ಒಂದು ಲಿಪ್ ಬಾಮ್ ಹಚ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಷ್ಟೇ. ಇದು ನನ್ನ ಔಟ್ಫಿಟ್. ಒಂದು ಜಾಗರ್ ಪ್ಯಾಂಟ್, ಒಂದು ನಾರ್ಮಲ್ ಟೀ ಶರ್ಟ್ನ ವೇರ್ ಮಾಡಿದ್ದೀನಿ ಅಷ್ಟೇ. ಓಕೆ, ಹೋಗೋಣ. ಟೈಮ್ ಆಗುತ್ತೆ. ಟೈಮು 1:30. ನಾನು ಮಾರ್ನಿಂಗೇ ಹೋಗಬೇಕು ಅಂದ್ಕೊಂಡೆ, ಆಗಿಲ್ಲ. ಸೊ ಇವಾಗ ಹೋಗ್ಬಿಟ್ಟು ಅಲ್ಲಿ ನೋಡೋಣ, ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ನಾನು ಬಂದು ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಓಕೆನಾ? ಬಾಯ್. ನಾನು ಒಬ್ಬಳೇ ಹೋಗೋದಾದರೆ ಈ ಥರ ರ್ಯಾಪಿಡೋ, ಓಲಾ, ಆಟೋ ಈ ಥರ ಏನಾದರೂ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸಂತುಗೆ ಲೀವ್ ಇಲ್ಲ, ಹಾಗಾಗಿ ಇವಾಗ ಎಲ್ಲ ಕಡೆ ನಾನೇ ಹೋಗ್ತಾ ಇದ್ದೀನಿ. ಏನಾಗಲ್ಲ, ಇದೆಲ್ಲ ಅಭ್ಯಾಸ ಆಗಬೇಕು. ನನಗೂ ಈ ಥರ ಒಬ್ಬೊಬ್ಬಳೇ ಹೋಗೋದು ಅಂದರೆ ಇಷ್ಟ. ಸೊ ನಾನಿವತ್ತು ಹೋಗಿದ್ದು ಹೆಲ್ತ್ ಆ್ಯಂಡ್ ಗ್ಲೋ ಸ್ಟೋರ್ಗೆ ಹೋಗಿದ್ದೆ. ನೈಕಾಗೆ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಅಲ್ಲಿ ರಿವ್ಯೂ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗಿ ಲ್ಯಾಕ್ಮಿ ಬ್ರ್ಯಾಂಡಿಂದ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಿ ತೊಗೊಂಬಂದೆ. ಬಿಲ್ ಬಂದುಬಿಟ್ಟು 6000 ರೂಪೀಸ್ ಆಯಿತು. ಓ ಮೈ ಗಾಡ್, ಅಂದ್ಕೊಂಡಿರಲಿಲ್ಲ, ಬಟ್ ಇಟ್ಸ್ ಓಕೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ. ನನಗೆ ಇವಾಗ ಒಂದು ಐಡಿಯಾ ಬಂದಿದೆ ಮೇಕಪ್ ಬಗ್ಗೆ, ಹೇಗೆ ಮಾಡೋದು, ಏನು ಯಾವ ಥರ ಯೂಸ್ ಮಾಡೋದು, ಇದೆಲ್ಲ ಐಡಿಯಾ ಬಂದಿದೆ. ಸೊ ನನಗೇನು ಅಷ್ಟೊಂದು ಲಾಸ್ ಅಂತ ಅನ್ನಿಸ್ತಿಲ್ಲ, ವರ್ತ್ ಅಂತ ಅನ್ನಿಸ್ತಿದೆ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಮದರ್ಸ್ ಡೈಪರ್ ಬ್ಯಾಗ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವ ಬ್ರ್ಯಾಂಡ್ ಅಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಝೂಕ್ ಅವರ ಡೈಪರ್ ಬ್ಯಾಗ್, ಮದರ್ಸ್ ಡೈಪರ್ ಬ್ಯಾಗ್ ಅಂತಲೇ ಹೇಳ್ಬೋದು. ಎಸ್, ನಾವು ಝೂಕ್ ಅವ್ರ ಕಡೆಯಿಂದ ಆಫೀಸ್ ಬ್ಯಾಗ್, ಕ್ಯಾಶುವಲ್ ಬ್ಯಾಗ್ಸ್, ಟೋಟ್ಸ್, ಈ ಥರ ತುಂಬ ವೆರೈಟಿ ಬ್ಯಾಗ್ಸ್ನ ನೋಡಿದ್ದೀವಿ. ಬಟ್ ಈ ಬ್ಯಾಗ್ ಬಂದು ಪರ್ಟಿಕ್ಯುಲರ್ ಆಗಿ ನಮ್ಮಂತಹ ಮಾಡ್ರನ್ ಮದರ್ಸ್ನ ತಲೆಯಲ್ಲೇ ಇಟ್ಕೊಂಡು ಮಾಡಿರುವಂತಹ ಬ್ಯಾಗ್. ನಾವು ಡೈಪರ್ ಬ್ಯಾಗ್ ಅಂತ ಅಂದರೆ ಯೂಶ್ವಲಿ ಬ್ಯಾಕ್ ಪ್ಯಾಕ್ಸ್ ಈ ಥರ ನೋಡಿರ್ತೀವಿ, ಬಟ್ ಇದು ಒಂಥರ ಹೊಸದಾಗಿ ಅವರು
ಕಾನ್ಸೆಪ್ಟನ್ನ ಮಾಡಿದ್ದಾರೆ. ನನಗೆ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ನಾನು 2 ಇಯರ್ಸ್ ಓಲ್ಡ್ ಬೇಬಿಯ ಮದರ್ ಆಗಿ ಹೇಳ್ತಾ ಇದ್ದೀನಿ, ಖಂಡಿತ ಈ ಬ್ಯಾಗ್ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಈ ಬ್ಯಾಗ್ ಬಂದುಬಿಟ್ಟು ನಮ್ಮ ಇಂಡಿಯಾಲೇ ಮ್ಯಾನುಫ್ಯಾಕ್ಚರ್ ಆಗುವಂತಹದ್ದು, ಮೇಡ್ ಇನ್ ಇಂಡಿಯಾ. ಅಂದರೆ ನಾವು ತುಂಬ ಒಂದಷ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಬ್ಯಾಗ್ನ ನೋಡಿದ್ರೆ ಅದೆಲ್ಲ ಇಂಟರ್ನ್ಯಾಷನಲ್ ಮೀನ್ಸ್ ನಮ್ಮ ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿಯಿಂದ ತಯಾರಾಗಿರುತ್ತೆ. ಬಟ್ ಇದು ಬಂದು ನಮ್ಮ ಹೆಮ್ಮೆ, ನಮ್ಮ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂತಹದ್ದು. ಮತ್ತು ಇದು ಬಂದುಬಿಟ್ಟು 100% ವೇಗನ್. ಈ ಬ್ಯಾಗಿಗೆ ಯೂಸ್ ಮಾಡಿರೋ ಲೆದರಿಂದ ಯಾವುದೇ ಪ್ರಾಣಿಗಳಿಗೆ ಹಾರ್ಮ್ ಆಗಿರೋದಿಲ್ಲ. ಮತ್ತು ಇದು ಪೀಟಾ ವೆರಿಫೈಡ್ ಬ್ಯಾಗ್ ಆಗಿರುತ್ತೆ. ಇದರಲ್ಲಿ ಏನಿದೆ ಎಂಟು ನಾನು ಎಲ್ಲನೂ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬ್ಯಾಗೆಲ್ಲ ಹೇಗಿದೆ ಇದನ್ನೆಲ್ಲ ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಮುಂಚೆ ಹೇಳಿದಾಗೆ ಇದು ನಮ್ಮಂಥ ನ್ಯೂ ಮಾಡರ್ನ್ ಮಾಮ್ಸ್ನ ತಲೆಯಲ್ಲಿಟ್ಕೊಂಡು ಮಾಡಿರೋ ಅಂಥದ್ದು. ನಾವು ಇದನ್ನು ಡೈಲಿ ಯೂಸ್ ಮಾಡ್ಬೋದು ಅಥವಾ ಅಕೇಷನಲ್ ನಮ್ಮ ಇಷ್ಟ, ನಮ್ಮ ಕಂಫರ್ಟಬಲ್ ಹೇಗಿರುತ್ತೆ ಹಾಗೆ ಯೂಸ್ ಮಾಡ್ಬೋದು. ಬಟ್ ಇಟ್ಸ್ ರಿಯಲಿ ವೆರಿ ಗುಡ್ ಕ್ವಾಲಿಟಿ. ಅವರು ಕ್ವಾಲಿಟಿಲಂತೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ ಝೂಕ್ ಅವರು. ಅದೊಂದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ನಿಮಗೆ ಇವಾಗ ತೋರಿಸ್ತೀನಿ ಹೇಗಿದೆ ಏನು ಅಂತ. ಓಕೆ, ನೋಡಿದ್ರೆ ಬ್ಯಾಗ್ ಈ ಥರ ಪ್ಯಾಟ್ರನಲ್ಲಿದೆ. ನಿಮಗೆ ಡಿಫ್ರೆಂಟ್ ತುಂಬ ಪ್ರಿಂಟ್ಸಲ್ಲಿ ಇದು ಅವೈಲಬಲ್ ಇದೆ. ನಿಮಗೆ ಇಷ್ಟ ಆಗಿರೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಇದು ಈ ಥರ ಇದೆ. ಓಕೆನಾ. ಇದು ಬಂದ್ಬಿಟ್ಟು ಫ್ರಂಟ್ ಒಂದು ಜಿಪ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ನಮ್ಮ ವ್ಯಾಲೆಟ್, ಮೊಬೈಲ್ ಈ ಥರ ಏನಾದರೂ ಆರಾಮಾಗಿ ಇಲ್ಲಿ ಸ್ಟೋರ್ ಮಾಡಬಹುದು. ಆಮೇಲೆ ಒಳಗಡೆ ಬಂದರೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಈ ಥರ ಇದರಲ್ಲಿ 2 ಪಾರ್ಟಿಷಿಯನ್ ಥರ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಒಂದು ಪಾರ್ಟಿಷಿಯನ್ ಇದೆ, ಈ ಕಡೆ ಒಂದು ಪಾರ್ಟಿಷಿಯನ್ ಇದೆ. ಈ ಪಾರ್ಟಿಷಿಯನಲ್ಲಿ ನಾವು ಮಕ್ಕಳ ಡೈಪರ್ನ ಆರಾಮಾಗಿ ಸ್ಟೋರ್ ಮಾಡಬಹುದು. ಇದಾದಮೇಲೆ ನಮಗೆ ಈ ಕಡೆ 2 ಪೌಚಸ್ ಕೊಟ್ಟಿದ್ದಾರೆ. ಈ ಪೌಚಸ್ಸಲ್ಲಿ ನಾವು ಮಕ್ಕಳ ಫೀಡಿಂಗ್ ಬಾಟಲ್ ಮತ್ತು ವಾಟರ್ ಬಾಟಲ್ನ ಕೂಡ ಸ್ಟೋರ್ ಮಾಡಬಹುದು. ಮತ್ತು ಇನ್ನೊಂದು ಜಿಪ್ ಕೂಡ ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ನಮಗೆ ಕ್ಯಾಶ್ ಅಥವಾ ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದರೆ ಅದನ್ನು ನಾವಿಲ್ಲಿ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇಲ್ಲಿರುವಂತಹ 2 ಪೌಚಸ್ಸಲ್ಲಿ ಮಕ್ಕಳ ಫೀಡಿಂಗ್ ಬಾಟಲ್, ನಾನು ಹೇಳಿದಾಗೆ ವಾಟರ್ ಬಾಟಲ್, ಈ ಥರ ಏನಾದರೂ ನಾವು ಕ್ಯಾರಿ ಮಾಡ್ಬೋದು. 2 to 3 ಬಾಟಲ್ನ ನಾವು ಆರಾಮಾಗಿ ಇದರಲ್ಲಿ ಕ್ಯಾರಿ ಮಾಡ್ಬೋದು ವಿತ್ ವಾಟರ್. ಓಕೆನಾ. ಅಷ್ಟು ವೆಯ್ಟ್ನ ತಡೆಯುವಂತಹ ಕೆಪಾಸಿಟಿ ಈ ಬ್ಯಾಗ್ ಇದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದಾದಮೇಲೆ ನಾವು ನೋಡೋದಾದರೆ ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದ ಪಾರ್ಟ್ ಏನಪ್ಪ ಅಂತ ಅಂದರೆ ಈ 2 ಪೌಚಸ್. ಓಕೆನಾ. ಈ ಪೌಚಸ್ ಸಪ್ರೇಟ್ ಬರುತ್ತೆ ನಮಗೆ. ಈ ಪೌಚಸ್ಸಿಂದ ಏನಪ್ಪ ಇದನ್ನೇ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂದರೆ, ನಾವು ಇವಾಗ ಎಲ್ಲಾದರೂ ಟ್ರಾವೆಲ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಮಕ್ಕಳ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಲೈಕ್ ಅವರಿಗೆ ನೀಡ್ಸ್ ಇರುತ್ತಲ್ವ, ತುಂಬ ಎಮರ್ಜೆನ್ಸಿ ನೀಡ್ಸ್ ಇರುತ್ತಲ್ವ, ಆ ಥರದನ್ನು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಲೈಕ್ ಪ್ಯಾಸಿಫೈರ್ ಮಾಡ್ಬೋದು, ಮೆಡಿಸಿನ್ ಕೂಡ ಮಾಡಬಹುದು ಇದರಲ್ಲಿ. ಅದಕ್ಕೆ ಅಂತ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮತ್ತು ಟಾಯ್ಸ್, ಈಗ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆ ಈಚೆ ಹೋದಾಗ ಬೋರ್ ಆಗದೆ ಇರಲಿ ಅಂತ ಅದಕ್ಕೆ ಟಾಯ್ಸ್ ಕೂಡ ನಾವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ನನಗೆ ಇದು ತುಂಬ ಇಷ್ಟ ಆಯಿತು. ಈ ಕಾನ್ಸೆಪ್ಟ್ ನಿಜವಾಗ್ಲೂ ಇಷ್ಟ ಆಯಿತು. ಯಾಕಂದರೆ ನಾವು ಇವಾಗ ಬೇರೆ ಬ್ಯಾಗ್ಗಳಲ್ಲೆಲ್ಲ ತುಂಬ್ಕೊಂಡ್ಬಿಟ್ರೆ ಎಲ್ಲ ಒಂದೇ ಸಲ ಅದು ಇದಾಗ್ಬಿಡುತ್ತೆ. ಹಾಗಾಗಿ ನನಗೆ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಸೊ ನೀವು ಆರಾಮಾಗಿ ತೊಗೊಬೋದು ಈ ಬ್ಯಾಗ್ನ. ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಮತ್ತು ಹಿಂದೆ ಈ ಥರ ಒಂದು ಜಿಪ್ ಕೂಡ ಕೊಟ್ಟಿದ್ದಾರೆ. ನಾವು ಆರಾಮಾಗಿ ನಮಗೆ ಮತ್ತು ನಮ್ಮ ಮಗುಗೆ ಆರಾಮಾಗಿ ನಾವೆಲ್ಲನೂ ಪ್ಯಾಕ್ ಮಾಡಿಕೊಂಡು ಹೋಗ್ಬೋದು. ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಇದನ್ನು ಬೈ ಮಾಡ್ಬೋದು ಅಂತ ಹೇಳ್ತೀನಿ. ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ. ಮತ್ತು ನಿಮಗೆ ಈ ಬ್ಯಾಗ್ ಮೇಲೆ ಡಿಸ್ಕೌಂಟ್ ಬೇಕಂತ ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ಅಂತಹ ನನ್ನ ಕೂಪನ್ ಕೋಡನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ದೀರಾ ಚೆರಿಗೆ ಫಸ್ಟ್ ಕ್ರೈ ಕೊಲಾಬ್ರೇಷನ್ ಹೇಗೆ ಸಿಕ್ತು, ಪ್ಲೀಸ್ ನಮಗೂ ಹೇಳಿ, ನಮ್ಮ ಬೇಬಿಗೂ ಮಾಡಿಸ್ಬೇಕು ಅಂತ. ನನಗೆ ಇನ್ಸ್ಟಾಗ್ರಾಮಲ್ಲೂ DM ಮಾಡಿದ್ದೀರಾ, ಯೂಟ್ಯೂಬಲ್ಲೂ ಕಮೆಂಟ್ ಮಾಡಿದ್ದೀರಾ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಯಾವುದೇ ಥರ ಏನೋ ಆ ಥರ ಏನಿಲ್ಲ. ಓಕೆನಾ. ಸೊ ಹೇಗೆ ಬಂತು ಅಂತ ಅಂದರೆ ಇಷ್ಟೇ. ನಾನು ನಿಜವಾಗ್ಲೂ ಅದಕ್ಕೆ ಅಂತ ನಾನು ಏನೂ ಮಾಡಿಲ್ಲ. ಓಕೆನಾ. ನನಗೆ ಅವ್ರ ಕಡೆಯಿಂದ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಬಂತು, DM ಅಲ್ಲಿ ನನಗೆ ಮೆಸೇಜ್ ಬಂತು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡಿ, ಮೀನ್ಸ್ ಮೇಲ್ ID ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ ಅಂತ. ನಾನು ಹಾಗೆ ಶೇರ್ ಮಾಡಿದೆ.
ಸೊ ಅವರು ಅದಾದಮೇಲೆ ಒಂದಷ್ಟು ಪ್ರೋಸೆಸ್ ಇರುತ್ತೆ, ಒಂದಷ್ಟು ಅವ್ರದ್ದೇ ಆದಂಥ ಕಂಡೀಷನ್ಸ್ ಸಮಥಿಂಗ್ ರೂಲ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ನಿಜವಾಗ್ಲೂ ಏನೂ ಟ್ರೈ ಮಾಡಿಲ್ಲ. ನನಗೆ ಅವ್ರ ಕಡೆಯಿಂದನೇ ಮೆಸೇಜ್ ಬಂತು, ಲೈಕ್ ನಾನು ಯಾವುದೋ ಒಂದು ರೀಲಲ್ಲೋ ಅಥವಾ ಯಾವುದೋ ಒಂದು ಸ್ಟೋರಿಲೋ ಚೆರಿ ವೇರ್ ಮಾಡಿರೋ ಬಟ್ಟೆ ಬಗ್ಗೆ ಕೇಳ್ತೀರಾ ಅಂತ ನಾನು ಅದನ್ನು ಎಲ್ಲಿ ತೊಗೊಂಡಿದ್ದು ಅಂತ ಫಸ್ಟ್ ಕ್ರೈನ ಟ್ಯಾಗ್ ಮಾಡಿ ಹಾಕಿದ್ದೆ. ಮೇ ಬಿ ಅದರಿಂದ ಏನಾದರೂ ಆಗಿರ್ಬೋದಾ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಅವ್ರ ಕಡೆಯಿಂದನೇ ಬಂತು. ಅದು ಬಿಟ್ಟು ನಾನೇನು ಸಪ್ರೇಟ್ ಎಕ್ಸ್ಟ್ರಾ ಅಂತ ಏನೂ ಮಾಡಿಲ್ಲ. ಸೊ ಅವ್ರ ಕಡೆಯಿಂದನೇ ಬಂದಿರೋಂತಹ ಆಫರ್ ಇದು ಚೆರಿಗೆ ಅಷ್ಟೇ. ತುಂಬ ಜನ ಇದನ್ನೇ ಕೇಳ್ತಾ ಇದ್ರೆ, ಹಾಗಾಗಿ ಇದೊಂದನ್ನು ಕ್ಲಿಯರ್ ಮಾಡಿದೆ. ಮತ್ತು ಇನ್ನೇನು ಇಷ್ಟೇ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ, ಕೊನೆಯವರೆಗೂ ನೋಡಿ, ಓಕೆನಾ? ಬಾಯ್. ಮತ್ತು ಚೆರಿಗೆ ಬರ್ಡೇ ಗಿಫ್ಟ್ಸ್ ಏನು ಬಂತು ಅಂತ ಕೇಳ್ತಿದ್ದೀರಾ. ನಾನು ನಿಮಗೆ ಗೊತ್ತಿರೋ ಹಾಗೆ ನಾನು ಯಾರಿಗೂ ಇನ್ವೈಟ್ ಮಾಡಿಲ್ಲ, ಅಂದರೆ ಮೀನ್ಸ್ ಜಾಸ್ತಿ ಜನಕ್ಕೆ ಇನ್ವೈಟ್ ಮಾಡಿಲ್ಲ. ನಮ್ಮ ಮನೆಯಲ್ಲೇ ಮಾಡಿದ್ದು. ನಮ್ಮ ಅಕ್ಕ ಅವಳಿಗೆ ಕೊಟ್ಟಿದ್ದಾರೆ, ಗೋಲ್ಡ್ ಇಯರಿಂಗ್ಸ್ ಏನೋ ಕೊಟ್ಟಿದ್ದಾರೆ. ನಾನು ಅದನ್ನು ಯಾವಾಗಾದರೂ ತೋರಿಸ್ತೀನಿ ನಿಮಗೆ, ಓಕೆನಾ? ಫ್ರೆಂಡ್ಸ್, ನಾನು ಫಸ್ಟ್ ಕ್ರೈಯಿಂದ ಸಿಬಾಮೆಡ್ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ. ಚೆರಿಗೆ ಇವಾಗ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಚೇಂಜ್ ಮಾಡ್ತಾ ಇದ್ದೀನಿ. ಮಮಾ ಅರ್ತಿಂದ ಸಿಬಾಮೆಡ್ಗೆ ಶಿಫ್ಟ್ ಆಗ್ತಿದ್ದೀನಿ. ಗೊತ್ತಿಲ್ಲ, ಯಾಕೋ ಒಂದು ಚೇಂಜ್ ಬೇಕು ಅನ್ನಿಸ್ತು ನನಗೆ. ಇದನ್ನು ಟ್ರೈ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ತರಿಸ್ಕೊಂಡೆ. ನೀವು ಅಂದ್ಕೊಬೇಡಿ, ನಮಗೆ ಒಂದು ಹೇಳ್ತಾರೆ, ಇವರೇ ಒಂದು ಯೂಸ್ ಮಾಡ್ತಾರೆ ಅಂತ. ನಾನು ಯಾವಾಗ ಯಾವುದನ್ನು ಯೂಸ್ ಮಾಡ್ತೀನಿ ಅದನ್ನು ಕಂಪ್ಲೀಟಾಗಿ ಆವಾಗಲೇ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಓಕೆನಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಒಂದು ಪುಟಾಣಿ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.